ಕೆಲವರು ಐ ಲವ್ ಯು ಅಂತ ಹೇಳೋದಿಲ್ಲ, ಯಾವತ್ತೂ ಎಕ್ಸ್ಟ್ರಾ ಅಟೆನ್ಷನ್ ಕೊಡೋದಿಲ್ಲ. ಆದ್ರೆ ಒಳಗೆ ನಮ್ಮ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇರ್ತಾರೆ. ಅವರ ಪ್ರೀತಿ ಮಾತಿನಲ್ಲಿ ಕಾಣಿಸೋದಿಲ್ಲ, ಆಕ್ಷನ್ ನಲ್ಲಿ ಕಾಣಿಸುತ್ತದೆ. ಹಾಗಾದ್ರೆ ಒಳಗೆ ಪ್ರೀತಿ ಮಾಡುವ ವ್ಯಕ್ತಿಯ ಲಕ್ಷಣಗಳು ಯಾವುದು ಅಂತ ನೋಡೋಣ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲಾ ಜನರು ತಮ್ಮ ಪ್ರೀತಿಯನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಕೆಲವರು ಲವ್ಡ್ ಆಗಿ ಲವ್ ಶೋ ಮಾಡ್ತಾರೆ, ಆದ್ರೆ ಕೆಲವರು ಸೈಲೆಂಟ್ ಆಗಿ ಕೇರ್ ಮಾಡ್ತಾರೆ. ಅವರ ಫೀಲಿಂಗ್ಸ್ ಅನ್ನು ವರ್ಡ್ಸ್ ನಲ್ಲಿ ಹೇಳೋಕ್ಕಾಗದೇ ಇರಬಹುದು, ಆದ್ರೆ ಆಕ್ಷನ್ಸ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ತೋರಿಸುತ್ತಾರೆ. ಒಳಗೆ ಪ್ರೀತಿ ಮಾಡುವ ವ್ಯಕ್ತಿಯ ಮೊದಲ ಲಕ್ಷಣ ಏನಂದ್ರೆ, ಅವರು ಸ್ಮಾಲ್ ಥಿಂಗ್ ಅನ್ನು ನೋಟಿಸ್ ಮಾಡ್ತಾರೆ. ನೀವು ಸ್ಯಾಡ್ ಆಗಿದ್ದೀರಾ, ಟಯರ್ಡ್ ಆಗಿದ್ದೀರಾ ಅಥವಾ ಮೂಡ್ ಅಪ್ ಆಗಿದೆಯಾ ಅಂತ ಬೇಗ ಅಬ್ಸರ್ವ್ ಮಾಡ್ತಾರೆ. ಯಾಕಂದ್ರೆ ಅವರ ಅಟೆನ್ಷನ್ ನಿಮ್ಮ ಮೇಲೆ ಇರುತ್ತದೆ. ಎರಡನೇ ಲಕ್ಷಣ ಏನಂತ ಹೇಳಿ ನೋಡೋದಾದ್ರೆ, ಅವರು ನಿಮ್ಮ ಜೊತೆ ಅನ್ನೆಸೆಸರಿ ಆಗಿ ಫೈಟ್ ಅವಾಯ್ಡ್ ಮಾಡ್ತಾರೆ. ಈಗೋ ಶೋ ಮಾಡೋದಕ್ಕಿಂತ ರಿಲೇಶನ್ಶಿಪ್ ಸೇಫ್ ಆಗಿರೋದು ಅವರಿಗೆ ಮುಖ್ಯ ಆಗಿರುತ್ತೆ. ಕೆಲವೊಮ್ಮೆ ಸೈಲೆಂಟ್ ಆಗಿ ಕಾಂಪ್ರಮೈಸ್ ಮಾಡ್ತಾರೆ, ಯಾಕಂದ್ರೆ ನಿಮ್ಮನ್ನು ನೋವು ಮಾಡೋದು ಅವರಿಗೆ ಇಷ್ಟ ಇರೋದಿಲ್ಲ. ಮೂರನೇ ಕಾರಣ ನೋಡೋದಾದ್ರೆ, ಅವರು ನಿಮ್ಮ ಹ್ಯಾಪಿನೆಸ್ ಅಲ್ಲಿ ಜೆನ್ಯೂನ್ಲಿ ಹ್ಯಾಪಿ ಆಗಿರ್ತಾರೆ. ನೀವು ಸಕ್ಸೀಡ್ ಆದ್ರೆ ಜಲಸಿ ಆಗೋದಿಲ್ಲ, ಪ್ರೌಡ್ ಫೀಲ್ ಮಾಡ್ತಾರೆ. ನಿಮ್ಮ ಸ್ಮೈಲ್ ನೋಡಿ ಅವರಿಗೂ ಒಂದು ಶಾಂತಿ ಸಿಗುತ್ತದೆ. ಇದೇ ಪ್ಯೂರ್ ಕೇರ್ ಆಗಿರುತ್ತೆ ಗೈಸ್. ಮತ್ತೊಂದು ಮುಖ್ಯ ಲಕ್ಷಣ ಏನಂದ್ರೆ, ಅವರು ನಿಮ್ಮ ಬಗ್ಗೆ ಡೀಟೇಲ್ಸ್ ಆಗಿ ರಿಮೆಂಬರ್ ಮಾಡ್ತಾರೆ. ನೀವು ಕ್ಯಾಶುಯಲಿ ಹೇಳಿದ ಸಣ್ಣ ವಿಷಯವನ್ನು ಮರೆಯೋದಿಲ್ಲ, ಯಾಕಂದ್ರೆ ಮನಸ್ಸಿಗೆ ಹತ್ತಿರ ಇರುವಂತಹ ಮಾತುಗಳು ಆಟೋಮೆಟಿಕಲಿ ನೆನಪಿನಲ್ಲಿ ಉಳಿಯುತ್ತದೆ. ಮತ್ತೆ ಒಳಗೆ ಪ್ರೀತಿ ಮಾಡುವವರು ಯಾವಾಗಲೂ ಪರ್ಫೆಕ್ಟ್ ಮಾತು ಹೇಳೋದಿಲ್ಲ, ಆದ್ರೆ ಡಿಫಿಕಲ್ಟ್ ಟೈಮ್ ನಲ್ಲಿ ಕ್ವೈಟ್ಲಿ ನಿಮ್ ಜೊತೆ ನಿಲ್ತಾರೆ. ವರ್ಡ್ಸ್ ಕಡಿಮೆ ಇರಬಹುದು, ಆದ್ರೆ ಪ್ರೆಸೆನ್ಸ್ ಸ್ಟ್ರಾಂಗ್ ಆಗಿ ಇರುತ್ತೆ ಗೈಸ್. ಇನ್ನು ಕೊನೆಯದಾಗಿ ಒಂದು ಮಾತು, ನಿಜವಾದ ಪ್ರೀತಿ ಯಾವಾಗಲೂ ಜೋರಾಗಿ ಕಾಣಿಸೋದಿಲ್ಲ. ಕೆಲವೊಮ್ಮೆ ಅದು ಸೈಲೆಂಟ್ ಕೇರ್ ರೂಪದಲ್ಲಿ ಇರುತ್ತದೆ. ನಿಮ್ಮ ಲೈಫ್ ನಲ್ಲಿ ಮಾತಿಗಿಂತ ಆಕ್ಷನ್ ಮೂಲಕ ಕೇರ್ ಮಾಡುವವರು ಒಬ್ಬ ವ್ಯಕ್ತಿ ಇದ್ದಾರಾ? ಕಮೆಂಟ್ ಮಾಡಿ ಗೈಸ್. ಮತ್ತೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಹತ್ತಿರ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.